ಸನ್ಮಾನ್ಯ ಸಭಾಧ್ಯಕ್ಷರೇ, ಆಯ್ತು. ಪ್ರಶ್ನೆ ಸಂಖ್ಯೆ 1467 ಪ್ರಶ್ನೆಯನ್ನ ವಸತಿ ಹಕ್ಕು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವನ ಕೇಳಿದ್ದೇನೆ ಅಧ್ಯಕ್ಷರೇ. ಆಯ್ತು ನಂಜೇಗೌಡ, ಆಯ್ತು ಆಯ್ತು ಮುಗೀತು. ನಂಜೇಗೌಡ್ರೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ 6 ತಾಲೂಕುಗಳಲ್ಲಿ ನಿವೇಶನ ರೈತರಿಗೆ ಸುಮಾರು 100 ಎಕರೆ 2 ಗುಂಟೆ ಜಮೀನನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಮತ್ತೆ 866 ಸೈಟ್ಗಳನ್ನ ಮಂಜೂರಾತಿ ಮಾಡಿದೀವಿ ಅಂತೇಳಿ ಹೇಳ್ತಾರೆ. ಅಧ್ಯಕ್ಷ, ನನ್ನ ಪ್ರಶ್ನೆ ಏನಂದ್ರೆ, ಮಂತ್ರಿಗಳನ್ನ ಸರ್ಕಾರ ಗಮನಕ್ಕೆ ತರೋದು, ನಮ್ಮ ಸರ್ಕಾರ ಜಾಗ ಬೇಕು ಅನ್ನೋ ಜಾಗದಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಪ್ರಾಬ್ಲಮ್ಸ್ ಇರೋದೇನಂದ್ರೆ ಅಧ್ಯಕ್ಷೆ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 5 ಕಿಲೋಮೀಟರ್ ಇರ್ತದೆ. ಒಂದು ಗ್ರಾಮ ಪಂಚಾಯತ್ಗೆ 5 ಕಿಲೋಮೀಟರ್ ಇರ್ತದೆ. ಆ ಜಾಗವನ್ನ ಕೊಡುವಂತ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಮಾತ್ರ ಜಾಗ ಗುರುಸ್ತಾರೆ. ಯಾರ್ಯಾರಿಗೆ ಸೈಟ್ಲೆಸ್ ಜನ ಇದ್ದಾರೆ, ಅರ್ಜಿ ಹಾಕೊಂಡಿದ್ದಾರೆ, ಅವ್ರೆಲ್ಲರೂ ಕೂಡ ಆ ಊರ ಹತ್ರ ಹೋಗಿ ಒಂದು ಊರು ಬಿಟ್ಟು ಇನ್ನೊಂದು ಊರ ಕಡೆ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಗ್ರಾಮಗಳಲ್ಲಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಕ್ಕೆ ಯಾರು ಒಪ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರ ಗಮನಕ್ಕೆ, ಮಂತ್ರಿ ಗಮನಕ್ಕೆ ತರೋದೇನಂದ್ರೆ, ಯಾವ ಹಳ್ಳಿಯಲ್ಲಿ ಸೈಟ್ಲೆಸ್ ಅರ್ಜಿ ಹಾಕೊಂಡು ಕೇಳಿರ್ತಾರೋ ನಮ್ಗೆ ಜಾಗ ಇಲ್ಲ ಅಂತೇಳಿ, ಅಂತ ಗ್ರಾಮದಲ್ಲಿ ಸರ್ಕಾರಿ ಜಾಗ ಕೊಡ್ತಿರೋ ಇಲ್ಲ ಖಾಸಗಿ ಜಾಗವನ್ನು ಕೊಂಡು ಕೊಡ್ತಿರೋ, ಅವನ ಆ ಊರಲ್ಲಿ ವಾಸ ಇರ್ತಾನೆ, ಸಂಬಂಧಗಳಿರ್ತದೆ, ಒಂದು ಅಷ್ಟು ಜಮೀನು ಇರ್ತದೆ. ಅದೇ ಪ್ರಶ್ನೆ ಅಲ್ಲೇ ಬಂದೆ. ನಾವೆಂತ ಮಾಡೋದಿಲ್ಲ, ಏನಾಗ್ಬೇಕು ಹೇಳಿ. ಈಗ ಅಧ್ಯಕ್ಷರೇ, ಯಾವ ಹಳ್ಳಿಯಲ್ಲಿ ವಾಸ ಇರ್ತಾನೋ ಅವ್ನ ಜಾಗ ಇರಲ್ವೋ ಅಲ್ಲಿ ಸೈಟ್ ಅನ್ನ ಕೊಡಂತದ್ದು ಸರ್ಕಾರ ಮಾಡಿದ್ರೆ ಅನುಕೂಲವಾಗಿರ್ತದೆ. ಅವ್ನ ಊರ್ ಬಿಟ್ಟು ಇನ್ನೊಂದು ಊರಿಗೆ ಹೋಗುವ ಸೈಟ್ ಕೊಡ್ತೀನಿ ಹೋಗೋದಿಲ್ಲ. ಅದೊಂದು ಪ್ರಶ್ನೆ ಕೇಳ್ತೇನೆ, ಮತ್ತೆ ಹೇಳ್ತೀನಿ. ಅಧ್ಯಕ್ಷರೇ, ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರನ ಕೊಟ್ಟಾಗಿದೆ. ಇವ್ರು ಹೇಳ್ತಾ ಇದ್ರೆ ಯಾರಿಗೆ ಇದ್ದಾರೆ ಒಂದ್ ಗ್ರಾಮದಲ್ಲಿ ಇರ್ತಾರೆ, ಅಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ತೀರಿ ಅಂತ ಹೇಳ್ತಾರೆ. ಅದು ಸೆಲೆಕ್ಷನ್ ನಾವು ಮಾಡಕ್ ಆಗಲ್ಲ. ಇವ್ರು ಅಲ್ಲಿಂದಾನೆ ಲೋಕಲ್ ಇಂದ ಜಿಲ್ಲಾ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕು, ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನಾನು ಒಂದ್ಸತಿ ಇದು ಮಾಡಿ ಚರ್ಚೆ ಮಾಡ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಸಕರನ್ನ ಕಳಿಸ್ಬಿಟ್ಟು ಆ ಸಮಸ್ಯೆನ ಬಗೆಹರಿಸಕ್ ಪ್ರಯತ್ನ. ಅಧ್ಯಕ್ಷೆ, ಸನ್ಮಾನ್ಯ ಅಧ್ಯಕ್ಷೆ ಒಂದು ನಿಮಿಷ. ಅಧ್ಯಕ್ಷೆ, ಮಂತ್ರಿಗಳು ಹೇಳಿದ್ದು ಓಕೆ, ಗ್ರಾಮ ಪಂಚಾಯತಿಂದ ನೀವು ಇಷ್ಟು ಜನಕ್ಕೆ ಸೈಟ್ ಇಲ್ಲ ಅಂತ ಪಟ್ಟಿ ಕೊಡ್ತಾರೆ ಜಿಲ್ಲಾ ಪಂಚಾಯತಿಗೆ, ಅದಲ್ಲ ನಾನು ಕೇಳ್ತಾ ಇರೋದು. ಆ ಪಟ್ಟಿ ಕೊಟ್ಟಾದ ಮೇಲೆ ಜಾಗವನ್ನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೋ ಜಾಗ ಬೇಕು ಅಂತ ಕೇಳ್ತಾರೆ, ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ, ಆ ಜಾಗ ಅನುಕೂಲ ಆಗ್ತದೆ. ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ರೆ ಈ ಊರು ಬಿಟ್ಟು ಆ ಊರಿಗೆ ಹೋಗೋದಿಲ್ಲ. ಅದು ಪ್ರಾಬ್ಲಮ್ಸ್ ಇದೆ. ಅವಕಾಶ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ವಿನಂತಿ. ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ, ಅಲ್ಲಿ ಪಂಚಾಯತ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ಬೇಕಾಗಿರೋದು. ನೀವ್ ಹೇಳ್ತಾರೆ ನೀವು ಮಾಡೋದಿಲ್ಲ, ಬೇರೆ ಕಡೆ ನೀವು ಸೆಲೆಕ್ಷನ್ ಮಾಡೋದಿಲ್ಲ. ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆಯಾ ಹಳ್ಳಿಗಳಲ್ಲಿರೋರಿಗೆ ಆ ಜಾಗ ಕೊಟ್ಟಾಗ ಅದು ಅನುಕೂಲ ಆಗ್ತದೆ. ಅದನ್ನ ಮಾಡ್ಕೊಡ್ಬೇಕು ನೀವು ಅಂತ ಹೇಳೋದು. ಒಳ್ಳೆ ಪ್ರಶ್ನೆ ಮಾಡುವ. ಅದು ಅಧ್ಯಕ್ಷ, ಇನ್ನೊಂದು ನಾನು ಒಂದು ವಿನಂತಿಸ್ಕೊಳ್ಳೋದೇನೆಂದ್ರೆ, ಈಗ ಸೈಟ್ಲೆಸ್ ಹೌಸ್ಲೆಸ್ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಅಧ್ಯಕ್ಷ. ಅದು ಸೈಟ್ಲೆಸ್ ಹೌಸ್ಲೆಸ್ ಪಟ್ಟಿ ಮಾಡುವಂತ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳು ಹಾಕೊಂಡಿಲ್ಲ. ನೀವು ದಯವಿಟ್ಟು ಸೈಟ್ಲೆಸ್ ಹೌಸ್ಲೆಸ್ಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡಿ. ಸುಮಾರು ಜನ ವಂಚಿತರಾಗಿದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಕಡೆ ಸರ್ವೆ ಮಾಡಿ 224 ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದೀನಿ. ಯಾರು ಸೈಡ್ಲೆಸ್ ಇದಾರಂತ ಅದ್ ನೋಡ್ಬಿಟ್ಟು ಮಾಡಿಸ್ಕೊಡ್ತೀವಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ವಸತಿ ಸಚಿವರಿಗೆ ಏನಾಯ್ತು, ಲೋಕಸಭಾ ಚುನಾವಣೆ ಬಂದಾಗ ಕೆಲವು ಮನೆಗಳು ಕೊಟ್ಟಿದ್ರು ನಮ್ಮ ತಾಲೂಕುಗಳಿಗೆಲ್ಲ. 2000 ಚಿಲ್ಲರೆ ಮನೆ ಕೊಟ್ಟಿದ್ರಿ. ಅದ್ರಲ್ಲಿ ಏನಾಯ್ತು, ಕೆಲವು ಅಪ್ಲೋಡ್ ಮಾಡೋದ್ರಲ್ಲಿ ವಿಳಂಬ ಆಗಿ ಅದು ಇನ್ನೂ ಕೂಡ ಪೆಂಡಿಂಗ್ ಇದೆ. ದಯಮಾಡಿ ಲಾಕ್ ಆಗಿದೆ, ಅದೊಂದು ಓಪನ್ ಮಾಡಿಸಿ. ಎಕ್ಸ್ಟೆಂಡ್ ಮಾಡಿದೀನಿ, 30ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ದೀನಿ. ಹೌದಾ, ಧನ್ಯವಾದ. ಥ್ಯಾಂಕ್ ಯು. ಡಿಮ್ಯಾಂಡ್ ಮೇಲೆ 30ನೇ ತಾರೀಕು ಎಕ್ಸ್ಟೆಂಡ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.